ಇಡೀ ದೇಶ ರಾಮನ ಹಬ್ಬದಲ್ಲಿ ಮುಳುಗಿದೆ. ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಈ ಹೊತ್ತಲ್ಲಿ ಕಿಡಿಗೇಡಿಗಳು ಶ್ರೀರಾಮನ ಭಾವಚಿತ್ರವಿದ್ದ ಕಟೌಟ್ಗಳನ್ನು ಹರಿದು ಹಾಕಿದ್ದಾರೆ. ಕೋಲಾರದ ಮುಳುಬಾಗಿಲಿನ ಗುಣಗುಂಟೆ ಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ. ದೇಶದ ಗಲ್ಲಿ ಗಲ್ಲಿಯಲ್ಲೂ ಜನ ರಾಮ ಜಪ ಮಾಡ್ತಿದ್ದಾರೆ. ಬೀದಿ ಬೀದಿಯಲ್ಲೂ ರಾಮನ ಕಟೌಟ್ಗಳು ರಾರಾಜಿಸುತ್ತಿವೆ. ಜನವರಿ 22ಕ್ಕೆ ರಾಮನ ಹಬ್ಬ ಮಾಡಲು ಜನ ಸಿದ್ಧರಾಗ್ತಿದ್ದಾರೆ. ಅದೇ ರೀತಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಗುಣಗುಂಟೆ ಪಾಳ್ಯದಲ್ಲೂ ಕಟೌಟ್ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಆದರೆ ಈ ಕಿಡಿಗೇಡಿಯ ಕೃತ್ಯವನ್ನು ನೋಡಿ ಹಬ್ಬದ ಸಂಭ್ರಮ ಕಂಡು ಈ ಕಿರಾತಕನಿಗೆ ಅದೇನಾಯ್ತೋ ಏನೋ ಬೃಹದಾಕಾರದ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿದ್ದಾನೆ. ಶ್ರೀರಾಮನ ಭಾವಚಿತ್ರದ ಕಟೌಟ್ ಫ್ಲೆಕ್ಸ್ ಹರಿದ ದುಷ್ಕರ್ಮಿಗಳು. ಕಾಂಗ್ರೆಸ್ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಎಂದ ಪ್ರತಾಪ್ ಸಿಂಹ. ಈ ದೃಶ್ಯಗಳನ್ನು ನೋಡಿ ಅದ್ಭುತವಾಗಿ ಕಟೌಟ್ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಇದನ್ನು ನೋಡಿದ್ರೆ ಯಾರಿಗೂ ಧ್ವಂಸಗೊಳಿಸುವ ಮನಸ್ಸು ಬರಲ್ಲ. ಆದರೆ ಕಿಡಿಗೇಡಿಗಳು ನಿನ್ನೆ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಿದ್ದಾರೆ. ನಿನ್ನೆ ರಾತ್ರಿ 10:40ರ ಸುಮಾರಿಗೆ ಕಿಡಿಗೇಡಿಗಳು ಶ್ರೀರಾಮನ ಭಾವಚಿತ್ರವಿದ್ದ ಕಟೌಟ್ ಫ್ಲೆಕ್ಸ್ಗಳನ್ನು ಹರಿದು ಹಾಕಿದ್ದಾರೆ. ಯುವಕರು ಅಳವಡಿಸಿದ್ದ ಕಟೌಟ್ಗಳನ್ನು ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ಇಲ್ಲಿ ನೋಡಿ, ಕಿಡಿಗೇಡಿ ಬ್ಯಾನರ್ಗೆ ಹೇಗೆ ಬ್ಲೇಡ್ ಹಾಕ್ತಾನೆ ಅಂತ. ಬ್ಯಾನರ್ನ ಹಿಂಬದಿಯಿಂದ ಮಳ್ಳನಂತೆ ಬರೋ ಈತ ಕಟೌಟ್ಗೆ ಬ್ಲೇಡ್ ಹಾಕಿ ಹೋಗ್ತಾನೆ. ಮತ್ತೆ ಇನ್ನೊಂದು ಬಾರಿ ಬಂದು ಹಿಂದಿನಿಂದ ಹರಿದು ಹಾಕ್ತಾನೆ. ಶ್ರೀರಾಮನ ಕಟೌಟ್ಗೆ ಬ್ಲೇಡ್ ಹಾಕಿದ್ರಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಮುಳಬಾಗಿಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿ ಸಂಸದ ಮುನಿಸ್ವಾಮಿ ಸೇರಿ ಹಲವು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಮುನಿಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ, ಜಲ, ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದ್ರೆ ಅವರು ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು. ಅವರು ಅದಕ್ಕೋಸ್ಕರ ಅವ್ರು ಯಾರು ಅದನ್ನ ಮಾಡಿದ್ದಾರೆ, ನೀವೇನು ಅವ್ರನ್ನ ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಬೇಕು. ಮತ್ತೆ ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ ಅಲ್ಲಿ ಹೇಳ್ಕೊಬೇಕು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಂಸದ ಪ್ರತಾಪ್ ಸಿಂಹ, ಕಾಂಗ್ರೆಸ್ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರಾಮನಿಗೆ ಮನ್ನಣೆ ಇಲ್ಲ ಅನ್ನೋದು ರಾಮ ಸೇತುವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ರಾಮನ ಅಸ್ತಿತ್ವವನ್ನೇ ಅಲ್ಲಗಳೆದು ಕೊಟ್ಟಿರುವಂತಹ ಅಫಿಡವಿಟ್ ಇರ್ಬೋದು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬಲ್ ಅವರ ಮುಖಾಂತರ ಹೂಡಿದಂಥ ದಾವೆ ಇರ್ಬೋದು. ಅದು ಯಾವಾಗಲೂ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲೂ ಕೂಡ ರಾಮ ಭಕ್ತರ ಆಶಯಕ್ಕೆ ಅನುಗುಣವಾಗಿರುವಂಥ ಸರ್ಕಾರ ಇಲ್ಲ ಅನ್ನೋದು ಕನ್ನಡಿಗರಿಗೂ ಕೂಡ ಭಾಳ ನಿಧಾನವಾಗಿ ಅರಿವಾಗಿದೆ. ಹಾಗಾಗಿ ಇಂಥ ಘಟನೆಗಳು ಸಂಭವಿಸ್ತಾ ಇರ್ತವೆ. ಸದ್ಯ ಪ್ರಕರಣ ಸಂಬಂಧ ಮುಳಬಾಗಿಲು ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಫ್ಲೆಕ್ಸ್ ಹರಿದಿದ್ದೇಕೆ ಅನ್ನೋ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ. ರಾಜೇಂದ್ರ ಸಿಂಹ, TV9, ಕೋಲಾರ. ಇನ್ನು ಕೋಲಾರದಲ್ಲಿ ಹರಿದು ಹಾಕಿದ್ದ ಶ್ರೀರಾಮನ ಫ್ಲೆಕ್ಸ್ ಅನ್ನು ಬದಲಿಸಿ ಹೊಸ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿದೆ. ಸಂಸದ ಮುನಿಸ್ವಾಮಿ ಸಮ್ಮುಖದಲ್ಲೇ ಪೊಲೀಸರು ಹೊಸ ಫ್ಲೆಕ್ಸ್ ಅನ್ನು ಅಲ್ಲಿ ಅಳವಡಿಸಿದ್ದಾರೆ. ಶ್ರೀರಾಮ ಭಾವಚಿತ್ರದ ಹೊಸ ಫ್ಲೆಕ್ಸ್ ಅನ್ನು ಅಳವಡಿಕೆ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಸೊ ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ಒಂದು ಕಡೆ ಈ ಬ್ಲೇಡ್ನಿಂದ ಫ್ಲೆಕ್ಸನ್ನು ಹರಿದು ಹಾಕಿರುವಂಥದ್ದು ಕಿಡಿಗೇಡಿಗಳ ಕೆಲಸ. ಇನ್ನೊಂದು ಕಡೆ ಹೊಸ ಫ್ಲೆಕ್ಸನ್ನು ಹಾಕಿದ ನಂತರ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಸೊ ಹೊಸ ಫ್ಲೆಕ್ಸ್ ಅಳವಡಿಕೆ ಹಿನ್ನೆಲೆ ಅಲ್ಲಿ ಪಟಾಕಿ ಸಿಡಿಸಲಾಯಿತು.
ಇನ್ನು ಶ್ರೀರಾಮನ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿದಂಥ ಪ್ರಕರಣ ಏನಿದೆ, ಹರಿದಂಥ ಪ್ರಕರಣ, ಕಸಾಯಿಖಾನೆಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಶ್ರೀರಾಮನ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿ ಹರಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆ ಆದ ನಂತರ ಕಸಾಯಿಖಾನೆಗೆ ಬಿಜೆಪಿ ಕಾರ್ಯಕರ್ತರಿಂದ ಮುತ್ತಿಗೆ. ಮುಳಬಾಗಿಲಿನ ಜಹಾಂಗೀರ್ ಮಹಲದಲ್ಲಿ ಆಗಿರುವಂತಹ ಘಟನೆ. ಶ್ರೀರಾಮನ ಫ್ಲೆಕ್ಸ್ ಬಳಿ ಇರುವಂತಹ ಕಸಾಯಿಖಾನೆಯ ಮುಜ್ನು ಎಂಬಾತನಿಂದ ಕುಮ್ಮಕ್ಕು ಆರೋಪ. ಕಸಾಯಿಖಾನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಮುಜ್ನು ಬಂಧನಕ್ಕೆ ಬಿಜೆಪಿ ಕಾರ್ಯಕರ್ತರು ಆಗ್ರಹ ಮಾಡ್ತಿದ್ದಾರೆ. ಸೊ ಕಸಾಯಿಖಾನೆ ಇರುವಂತಹ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಹೇಳಿ ಕೇಳಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅದರ ಬೆನ್ನಲ್ಲೇ ಪರಿಸ್ಥಿತಿಗಳು ಸ್ವಲ್ಪ ಸೂಕ್ಷ್ಮವಾಗಿದೆ. ಎಲ್ಲರೂ ಕೂಡ, ಎಲ್ಲ ಸಮುದಾಯದವರು ಕೂಡ ಬಹಳ ಜವಾಬ್ದಾರಿಯುತೆಯಿಂದ ರೀತಿಯಾಗಿ ನಡಿಬೇಕಂತ ಸಂದರ್ಭ. ಆದರೆ ಇಲ್ಲಿ ನೋಡ್ತಾ ಇದ್ದೀರಾ ಫ್ಲೆಕ್ಸನ್ನು ಹರಿಯೋದು. ಅಲ್ಲೇ ಒಂದು ಕಸಾಯಿಖಾನೆ ಇದೆ ಹತ್ತಿರದಲ್ಲೇ. ಸೊ ಅಲ್ಲಿರುವಂಥ ವ್ಯಕ್ತಿ ಮುಜ್ನು ಅನ್ನೋನು ಸ್ವಾತ ಕುಮ್ಮಕ್ಕು ಕೊಟ್ಟಿರೋವಂಥದ್ರ ಬಗ್ಗೆ ಅನುಮಾನಗಳಿವೆ. ಸೊ ಆ ಕಾರಣಕ್ಕೆ ಕಸಾಯಿಖಾನೆ ಇರುವಂಥ ಸ್ಥಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದರು. ಒಂದಷ್ಟು ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಬ್ಲೇಡನ್ನು ಬಳಸಿ ಫ್ಲೆಕ್ಸ್ ಅನ್ನು ಹರಿದಿರುವಂಥದ್ದು, ನಂತರ ಹೊಸ ಫ್ಲೆಕ್ಸ್ ಅನ್ನು ಹಾಕಲಾಗಿದೆ. ಇನ್ನು ಇದೇ ಪ್ರಕರಣದ ಬೆನ್ನಲ್ಲೇ ಶ್ರೀರಾಮನ ಫ್ಲೆಕ್ಸ್ ಬಳಿ ಉರ್ದು ಶಾಲೆಯ ಮೇಲಿದ್ದಂಥ ಹಸಿರು ಬಾವುಟವನ್ನ ತೆರವುಗೊಳಿಸಲಾಗಿದೆ. ಶಾಲೆಯ ಮೇಲೆ ಹಸಿರು ಬಾವುಟ ಇರೋದನ್ನ ತೆರವು ಮಾಡುವಂತೆ ಸಂಸದ ಮುನಿಸ್ವಾಮಿ ಆಗ್ರಹಿಸಿದ್ರು. ಶಾಲೆಯ ಮೇಲೆ ಹಸಿರು ಬಾವುಟ ಹಾಕಿ ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇದ್ದೀರಾ ಅಂತ ಮುನಿಸ್ವಾಮಿ ಆರೋಪಿಸಿದ್ರು. ಹೀಗಾಗಿ ಮುಸ್ಲಿಂ ಮುಖಂಡರು ಶಾಲೆಯ ಮೇಲಿದ್ದಂಥ ಹಸಿರು ಬಾವುಟವನ್ನ ಕೆಳಗಿಳಿಸಿದ್ದಾರೆ. ಇದು ಗುಣಗುಂಟೆಪಾಳ್ಯದಲ್ಲಿ ಆಗಿರುವಂಥ ಘಟನೆ. ಒಂದು ಕಡೆ ಬ್ಲೇಡನ್ನು ಬಳಸಿ ಫ್ಲೆಕ್ಸನ್ನು ಹರಿಯುವಂಥದ್ದು, ಇನ್ನೊಂದು ಕಡೆ ಈ ಹಸಿರು ಬಾವುಟವನ್ನು ಏನು ಶಾಲೆಯ ಮೇಲೆ ಹಾಕಲಾಗಿತ್ತಲ್ಲ ಅದನ್ನು ಕೂಡ ಕೆಳಗಿಳಿಸಲಾಗಿದೆ. ಸಂಸದ ಮುನಿಸ್ವಾಮಿ ಕೂಡ ಅದಕ್ಕೆ ಒತ್ತಾಯ ಮಾಡಿದರು. ಶಾಲೆಗಳಲ್ಲಿ ಯಾವುದೇ ಧರ್ಮ ಸೂಚಕ ವಿಚಾರಗಳಿರಬಾರ್ದು, ಹಸಿರು ಬಾವುಟವನ್ನು ಕೂಡಲೇ ಕೆಳಗಿಳಿಸಿ ಅಂತ. ನಂತರ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಿಂದ ಆ ಒಂದು ಬಾವುಟವನ್ನು ಕೆಳಗಿಳಿಸಲಾಗಿದೆ.